ದಾವಣಗೆರೆ ಬಾಗಲಕೋಟೆಯಲ್ಲಿ ಕೈಕಮಾನ್, 2 ಕ್ಷೇತ್ರ ಉಳಿಸಿಕೊಂಡ ಕೈಪಾಳಯ್ಯ. ಪ್ರಬಲ ಪೈಪೋಟಿ ನೀಡಿ ಸೋತ ಚರಂತಿಮಠ. ಕೊಡ್ಲಿಪೆಟ್ನ ಕಾರಣಕ್ಕೆ ಪ್ರಯಾಸದ ಗೆಲುವು ಕಂಡ ಸಮರ್ಥ್ ಶಾಮನೂರು. ಹೇಗಿತ್ತು 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಹಣಾಹಣಿ? 2 ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿಗೆ ಏನ್ ಕಾರಣ? ಗೆದ್ದರೂ ಕಾಂಗ್ರೆಸ್ಗೆ ಕಾಡುತ್ತಾ ಒಳೇಟು? ಇಲ್ಲಿದೆ ಆ ಕುರಿತ ಸ್ಟೋರಿ. ಅಲ್ಪಸಂಖ್ಯಾತರು, ಆಯ್ದ ವರ್ಗದವರು, ಎಲ್ಲ ಧರ್ಮದ ಜಾತಿ ಜನಾಂಗದವರು ಕಾಂಗ್ರೆಸ್ಸಿಗೆ ಮತ ನೀಡೋದ್ರಿಂದ ನಾವು ಗೆಲುವು ಸಾಧಿಸಿದ್ದೀವಿ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹಣಬಲ, ತೋಳ್ಬಲ, ಜಾತಿ ಬಲ ಮತ್ತು ಅಧಿಕಾರದ ಬಲದ ನಡುವೆ 17,600 ಮತಗಳು ಗಳಿಸೋದಂತ ಹೇಳಿದ್ರೆ ಇದು ಕಡಿಮೆ ವಿಚಾರ ಅಲ್ಲ. ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ತಂದೆ ಇಲ್ಲ, ನಮ್ಮ ತಂದೆ ಜಗದ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ. ನಮ್ದು ಏನೂ ಅಲ್ಲ ಎಲ್ಲ ಕೂಡಿಸಿ ಕಳೆದು ಕೊನೆಗೆ ಗೆಲುವು ನಾವು. ಉಳ್ಕೊಂಡಿದ್ದಂಥ ಎಲ್ಲ ಮೈನಾರಿಟೀಸು ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲೂ ಕೂಡ ನಮಗೆ ಸಹಾಯವನ್ನು ಮಾಡಿರೋದು ಬಹಳ ವಿಶೇಷ. ಬೈ ಎಲೆಕ್ಷನ್ ರಿಸಲ್ಟ್ ಔಟ್, 2 ಕ್ಷೇತ್ರದಲ್ಲಿ ಕೈ ಕಮಾಲ್. ದಾವಣಗೆರೆಯಲ್ಲಿ ಬಂಡಾಯ ಎಫೆಕ್ಟ್, ಕಾಂಗ್ರೆಸ್ಗೆ ಪ್ರಯಾಸದ ಗೆಲುವು. ಎಸ್, ಸಂದೇಹ ಇತ್ತು. ದಾವಣಗೆರೆಯಲ್ಲಿ ಸಮರ್ಥ ಗೆಲ್ತಾರಾ ಇಲ್ಲ ಅಂದ್ರೆ ಸೋಲ್ತಾರಾ ಅನ್ನೋದು ಮೊದಲಿಂದಾನೂ ಸಂದೇಹವಿತ್ತು. ಈ ಸಂದೇಹ ಬಂದಿದ್ದೇಕೆ ಅಂದ್ರೆ ಅಲ್ಲಿದ್ದ ಟೆನ್ಷನ್. ಹೌದು, ಯಾವಾಗ ಚುನಾವಣೆ ಘೋಷಣೆಯಾದ ಟೈಮಿಂದಲೂ ದಾವಣಗೆರೆ ದಕ್ಷಿಣದಲ್ಲಿ ಟೆನ್ಷನ್ ಇತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ಕಚ್ಚಾಟ ಶುರುವಾಗಿತ್ತು. ಶಾಮನೂರು ಶಿವಶಂಕರಪ್ಪ ನಂತರ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಆಗ್ರಹ ಜಾಸ್ತಿ ಆಯಿತು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸಾದಿಕ್ ಪೈಲ್ವಾನ್ ಯಾರಿಗೂ ಹೇಳದೆ ನಾಮಿನೇಷನ್ ಕೂಡ ಸಲ್ಲಿಸೇ ಬಿಟ್ರು. ಕೊನೆಗೆ ಮಾತುಕತೆ ಮೂಲಕ ಸಾದಿಕ್ ಪೈಲ್ವಾನ್ ಮನವೊಲಿಸಲಾಯಿತು. ನಂತರ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋಕೆ ಸಾಧ್ಯವಾಗದೆ ಇದ್ರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಪ್ರಚಾರ ಮಾಡಿದ್ರು. ಸಮರ್ಥ ಪರವಾಗಿ ಅಖಾಡಕ್ಕಿಳಿದ್ರು. ಇಡೀ ಕಾಂಗ್ರೆಸ್ ನಾಯಕರು ದಾವಣಗೆರೆ ದಕ್ಷಿಣಕ್ಕಿಳಿದು ಸಮರ್ಥ ಪರವಾಗಿ ಕ್ಯಾಂಪೇನ್ ಮಾಡಿದ್ರು. ಆದರೆ ಅದೊಂದು ಬೆಂಕಿ ಹೊತ್ತಿ ಉರಿತಾನೇ ಇತ್ತು. ಅದು ಅಲ್ಪಸಂಖ್ಯಾತ ಬೆಂಕಿ. ದಾವಣಗೆರೆಯಲ್ಲಿ ಬಂಡಾಯ ಎದ್ದಿರೋರನ್ನ ಕಾಂಗ್ರೆಸ್ ನಾಯಕರು ಸಮಾಧಾನ ಮಾಡಿದ್ರು. ಆದರೆ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ ಅನ್ನೋ ಬೆಂಕಿ ಅಲ್ಪಸಂಖ್ಯಾತರಲ್ಲಿ ಕುದೀತಾ ಇತ್ತು. ಮೇಲ್ನೋಟಕ್ಕೆ ನಮ್ದು ಕಾಂಗ್ರೆಸ್ ಅಂತ ಹೇಳಿಕೊಂಡೋರೇ ಕೈ ಕೊಡೋ ಎಲ್ಲಾ ಲಕ್ಷಣಗಳಿದ್ವು. ಕಾಂಗ್ರೆಸ್ಗೆ ಮುಸ್ಲಿಮರ್ಯಾರೂ ವೋಟ್ ಹಾಕೋದೇ ಇಲ್ಲ ಅನ್ನೋ ಅಂದಾಜುಗಳು ಹೆಚ್ಚಾದ್ವು. ಆದರೂ ಕಾಂಗ್ರೆಸ್ ನಾಯಕರು ತಮ್ಮ ಪಾಡಿಗೆ ತಾವು ಪ್ರಚಾರ ಮಾಡ್ತಾನೇ ಇದ್ರು. ಕಾಂಗ್ರೆಸ್ ಪ್ರಚಾರ ಒಂದು ಕಡೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಕೂಡ ಶ್ರೀನಿವಾಸ ದಾಸ್ಕರಿಯಪ್ಪ ಪರವಾಗಿ ಪ್ರಚಾರ ಮಾಡ್ತಾ ಇತ್ತು. ಕಾಂಗ್ರೆಸ್ ಬಂಡಾಯ ಖಂಡಿತ ಬಿಜೆಪಿ ಗೆಲುವಿಗೆ ಕಾರಣವಾಗುತ್ತೆ ಅನ್ನೋ ರಾಜಕೀಯ ಲೆಕ್ಕಾಚಾರಗಳೂ ಬಂದ್ವು. ಏನೇ ಲೆಕ್ಕಾಚಾರಗಳಿದ್ರು ದಾವಣಗೆರೆ ಎಲೆಕ್ಷನ್ ಅಂದ್ರೆ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿತ್ತು. ತಮ್ಮ ತಮ್ಮ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋಕೆ ಕಾಂಗ್ರೆಸ್ ಭಾರೀ ಕಷ್ಟಪಟ್ಟಿತ್ತು. ಈ ನಡುವೆ ದಾವಣಗೆರೆ ದಕ್ಷಿಣದ ಚುನಾವಣೆ ಕಾಂಗ್ರೆಸ್ ಮುಸ್ಲಿಂ ನಾಯಕರ ನಡುವಿನ ವೈಯಕ್ತಿಕ ತಿಕ್ಕಾಟಕ್ಕೆ ವೇದಿಕೆಯಾಗಿತ್ತು. ಸಚಿವ ಜಮೀರ್ ಅಹಮದ್ ಖಾನ್, ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ಅವರು ಪ್ರಚಾರಕ್ಕೆ ಹೋಗಿರಲಿಲ್ಲ. ಆದರೆ ಕೊನೆಯ ಘಳಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ ಜಮೀರ್ ಅವರು ದಾವಣಗೆರೆಗೆ ತೆರಳಿ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿದ್ದರು. ಸಮರ್ಥ್ಗೆ ಬೆಂಬಲ ಸೂಚಿಸಿದ್ದರು. ಆದರೆ ಪ್ರಚಾರ ಸಭೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಾಡಿತ್ತು. ಕಾಂಗ್ರೆಸ್ಗೆ ಕಾಡಿತ್ತು ಕೊಡ್ಲಿಪೇಟ್ನ ಭೀತಿ. ಕಾಂಗ್ರೆಸ್ಗೆ ಮತ್ತೊಂದು ಸವಾಲಿತ್ತು. ತನ್ನ ಪಕ್ಷದೊಳಗಿನ ಅಸಮಾಧಾನ ದೂರ ಮಾಡುವುದರ ಜೊತೆಗೆ ತನ್ನ ಪಕ್ಷಕ್ಕೆ ಬರಬೇಕಿದ್ದ ಮತಗಳನ್ನು ಒಡೆಯೋ ಬೇರೆ ಪಕ್ಷವನ್ನು ಎದುರು ಹಾಕೊಳ್ಳೋ ಅನಿವಾರ್ಯತೆ
ಕಾಂಗ್ರೆಸ್ಗೆ ಎದುರಾಗಿತ್ತು. ಅದು ಅಪ್ಸರ್ ಕೊಡ್ಲಿಪೇಟೆ. ಎಸ್ಡಿಪಿಐ ಪಕ್ಷದಿಂದ ಸ್ಪರ್ಧಿಸಿದ್ದ ಅಪ್ಸರ್ ಕೊಡ್ಲಿಪೇಟ್ ಕಾಂಗ್ರೆಸ್ ಪಕ್ಷದ ಬುಟ್ಟಿಗೆ ಬರಬೇಕಿದ್ದ ಮತಗಳನ್ನ ತಮ್ಮ ಬುಟ್ಟಿಗೆ ಹಾಕ್ಕೊಳ್ಳೋ ಎಲ್ಲಾ ಲಕ್ಷಣಗಳಿದ್ವು. ಇದೆಲ್ಲ ಕಾಂಗ್ರೆಸ್ಗೆ ಮಗ್ಗುಲ ಮುಳ್ಳಾಗಿದ್ದು ಈ ಎಲ್ಲ ಆತಂಕಗಳ ನಡುವೆ ಚುನಾವಣೆ ಎದುರಿಸಿತ್ತು ಕಾಂಗ್ರೆಸ್. ಜಸ್ಟ್ ಪಾಸ್ ಆದ ಸಮರ್ಥ್ ಶಾಮನೂರು. ಈಗ ಆ ಎಲೆಕ್ಷನ್ನ ರಿಸಲ್ಟ್ ಹೊರಬಂದಿದೆ. ಜಿದ್ದಾಜಿದ್ದಿನ ಪೈಪೋಟಿ ನಡುವೆ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಸಮರ್ಥ್ ಶಾಮನೂರು 5,000 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಈ ನಡುವೆ ಅಚ್ಚರಿಯ ಬೆಳವಣಿಗೆಯಂತೆ ದಾಖಲೆಯ ಮತಗಳಿಸಿದೆ. ಈ ಮೂಲಕ ಕಾಂಗ್ರೆಸ್ ಭರ್ಜರಿ ಸಂದೇಶವನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಿದೆ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಲಿಲ್ಲ ಎಂಬ ಕಾರಣಕ್ಕೆ ಮುಸ್ಲಿಮರು ಎಸ್ಡಿಪಿಐ ಬೆಂಬಲಿಸಿರುವುದು ಸ್ಪಷ್ಟವಾಗಿದೆ. ಈ ಅಂಶವೇ ಕಾಂಗ್ರೆಸ್ಗೆ ಮತಗಳ ಸಂಖ್ಯೆ ತಗ್ಗಿಸಿ ಪ್ರಬಲ ಪೈಪೋಟಿಗೆ ಕಾರಣವಾಯಿತು. ತಂದೆ ಸಚಿವ, ತಾಯಿ ಸಂಸದೆ ಹಾಗೂ ತಾತ ಮುತ್ಸದ್ದಿ ರಾಜಕಾರಣಿಯಾದ್ರು ಸಮರ್ಥ್ ಶಾಮನೂರು ಜಸ್ಟ್ ಪಾಸ್ ಎಂಬಂತೆ ಕಡಿಮೆ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಈ ಬೆಳವಣಿಗೆ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಮರ್ಥ್ ಮಲ್ಲಿಕಾರ್ಜುನ್ಗೆ ಇದು ಪ್ರಯಾಸದ ಗೆಲುವಾಗಿದೆ. ಮುಸ್ಲಿಂ ಮತಗಳ ವಿಭಜನೆಯಿಂದ ಕಡಿಮೆ ಅಂತರದ ಗೆಲುವು ಕಂಡಿದ್ದಾರೆ ಸಮರ್ಥ್. ಎಸ್ಡಿಪಿಐನಿಂದ ಮತಗಳ ಗಳಿಕೆಯಾಗಿದ್ದು ಕಾಂಗ್ರೆಸ್ ಮತಗಳ ವಿಭಜನೆಯಾಗಿದೆ. 69,000ಕ್ಕೂ ಹೆಚ್ಚು ಮತಗಳನ್ನು ಪಡೆದ ಸಮರ್ಥ್ ಮಲ್ಲಿಕಾರ್ಜುನ್ ಗೆದ್ರೆ 64,000ಕ್ಕೂ ಹೆಚ್ಚು ಮತ ಪಡೆದ ಬಿಜೆಪಿಯ ಶ್ರೀನಿವಾಸ ದಾಸಕರಿಯಪ್ಪ ಸೋತಿದ್ದಾರೆ. ಸಮರ್ಥ್ ಗೆಲುವಿನ ಅಂತರ ಕೇವಲ 5,000 ಮತಗಳಾಗಿದೆ. ದಾವಣಗೆರೆಯಂತಹ ಕ್ಷೇತ್ರದಲ್ಲಿ ಯಾವುದೇ ಹೊಸ ಅಥವಾ ಪ್ರಾದೇಶಿಕ ಪಕ್ಷ 18,000 ಮತಗಳನ್ನು ಪಡೆಯುವುದು ಸಾಮಾನ್ಯ ಸಾಧನೆಯಲ್ಲ. ಎಸ್ಡಿಪಿಐ ಪಡೆದಿರುವ ಈ ಮತಗಳಲ್ಲಿ ಬಹುಪಾಲು ಮುಸ್ಲಿಂ ಮತ್ತು ಅಲ್ಪಸಂಖ್ಯಾತ ಸಮುದಾಯದ್ದಾಗಿದೆ ಎಂಬುದು ಸ್ಪಷ್ಟವಾಗಿದೆ. 100% ನಾನು ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನದ ಅಭ್ಯರ್ಥಿಯಾಗಿ ನಾನು ಇವತ್ತೇನು ಚುನಾವಣೆಗೆ ಇಳಿದಿದ್ದೇನೆ. ಹಣಬಲ, ತೋಳ್ಬಲ, ಜಾತಿ ಬಲ ಮತ್ತು ಅಧಿಕಾರದ ಬಲದ ನಡುವೆ 17,600 ಮತಗಳು ಗಳಿಸೋದಂತ ಹೇಳಿದ್ರೆ ಇದು ಕಡಿಮೆ ವಿಚಾರ ಅಲ್ಲ. ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಮುಸ್ಲಿಂ ಬಂಡಾಯ ಪರಿಣಾಮ ಬೀರಿದೆ. ಅಹಿಂದ ಮತಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದ ಕಾಂಗ್ರೆಸ್ ಗೆಲುವು ಸಾಧಿಸಿರೋದು ಕಾಂಗ್ರೆಸ್ ನಾಯಕರಿಗೆ ಖುಷಿ ತಂದಿದೆ. ದಕ್ಷಿಣ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ, ಎಲ್ಲ ಅಕ್ಕ ತಂಗಿಯಂದ್ರಿಗೂ, ಎಲ್ಲ ಧರ್ಮದ ಜಾತಿಯ ಜನಗಳಿಗೆ, ಮುಸ್ಲಿಂ ಸಮಾಜದ ಪರವಾಗಿ, ಸಾದಿಕ್ ಪೈಲ್ವಾನ್ರ ಪರವಾಗಿ, ನಮ್ಮ ಆತ್ಮೀಯ ಶಿಷ್ಯಂದ್ರ ಪರವಾಗಿ, ನಮ್ಮ ಸ್ನೇಹಿತರ ಪರವಾಗಿ, ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಗಳಿಗೆ, ಕ್ಯಾಂಡಿಡೇಟ್ಗಳಿಗೆ, ಮತದಾರರಿಗೆ ಅಭಿನಂದನೆ ಪ್ರಥಮ ಬಾರಿಗೆ ಸಲ್ಲಿಸ್ತಾರೆ. ಕಡಿಮೆ ಅಂತರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಇದೊಂದು ಅನುಮಾನ ಮೊದಲಿಂದಾನೇ ಇತ್ತು ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಎಂದಿದ್ದಾರೆ ಡಿಸಿಎಂ ಡಿಕೆಶಿ. ಉಳ್ಕೊಂಡಿದ್ದಂಥ ಎಲ್ಲ ಮೈನಾರಿಟೀಸ್ ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲಿ ಕೂಡ ನಮಗೆ ಸಹಾಯವನ್ನು ಮಾಡಿರೋದು ಬಹಳ ವಿಶೇಷ. ದಾವಣಗೆರೆಯಲ್ಲಿ ಏನಾಯ್ತು ಅದೇ ರೀತಿ ಬಾಗಲಕೋಟೆಯಲ್ಲಿ ಕೂಡ ಕಾಂಗ್ರೆಸ್ ಗೆಲುವು ಕಂಡಿದೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಕಿಚ್ಚು ಇದ್ದಂತೆ ಇಲ್ಲಿ ಕುಟುಂಬ ಕಲಹ ತುಂಬಾನೇ ಸದ್ದು ಮಾಡಿತ್ತು. HY ಮೇಟಿ ನಿಧನದ ಬಳಿಕ ತೆರವಾಗಿದ್ದ ಬಾಗಲಕೋಟೆ ಕ್ಷೇತ್ರದಲ್ಲಿ ಅವರ ಪುತ್ರ ಉಮೇಶ್ ಮೇಟಿ ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸ್ಪರ್ಧೆ ಮಾಡಿದ್ದರು. ಮೊದಲ ಸುತ್ತಿನಿಂದಲೇ ಮುನ್ನಡೆ ಕಾಯ್ದುಕೊಂಡು ಬಂದ ಉಮೇಶ್ ಮೇಟಿ ಕೊನೆಗೆ 18,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಕೊನೆಗೆ ತನ್ನ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಯಶಸ್ವಿಯಾಗಿದೆ. ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದ್ದ ಕಾಂಗ್ರೆಸ್ ಸಚಿವರು, ಶಾಸಕರು ಆಡಳಿತ ಯಂತ್ರದ ಸದ್ಬಳಕೆ ಮತ್ತು ವ್ಯವಸ್ಥಿತ ಪ್ರಚಾರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಗೃಹ ಸಚಿವರಾದ ಜಿ ಪರಮೇಶ್ವರ್ ಸೇರಿದಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಶಾಸಕರು, ಸಚಿವರು ಸಿಎಂ ಪುತ್ರ ಯತೀಂದ್ರ ಆಗಮಿಸಿ ತಮ್ಮ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯ ನಡೆಸಿದ್ದರು. ಇದೆಲ್ಲ ಮೇಟಿ ಗೆಲುವಿಗೆ ಕಾರಣವಾಗಿತ್ತು. ಬಂಡಾಯದ ವೇಳೆ ಬೇರೆ ಬೇರೆಯಾಗಿದ್ದ ಕುಟುಂಬ ಎಲೆಕ್ಷನ್ ಹತ್ರ ಬಂದಾಗ ಒಂದಾಗಿದ್ದು ಸುಲಭ ಗೆಲುವು ಸಿಗುವಂತಾಗಿತ್ತು. ಉಮೇಶ್ ಮೇಟಿ 98,919 ಮತ ಗಳಿಸಿದ್ರೆ ವೀರಣ್ಣ ಚರಂತಿಮಠ 76,587 ಮತ ಗಳಿಸಿ ಸೋತಿದ್ದಾರೆ. ಮೇಟಿ ಗೆಲುವಿನ ಅಂತರ 22,332 ಮತಗಳಾಗಿದೆ. ಬಾಗಲಕೋಟೆಯಲ್ಲಿ ಕುರುಬ, ಲಿಂಗಾಯತ ಮತಗಳ ಬಳಿಕ ಮುಸ್ಲಿಂ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಈ ಮತಗಳು ಕೂಡ ಗೆಲುವಿನಲ್ಲಿ ನಿರ್ಣಾಯಕವಾಗುತ್ತವೆ.
ಅಷ್ಟೇ ಅಲ್ಲದೆ ಮಹಿಳೆಯರ ಮತಗಳೂ ಪರಿಣಾಮ ಬೀರಿದ್ದು ಆ ಎಲ್ಲ ಮತಗಳು ಮೇಟಿ ಗೆಲುವಿಗೆ ಕಾರಣವಾಗಿದೆ. ಇದರ ಜೊತೆಗೆ ಹೆಚ್ಚಾಗಿ ಪ್ರಭಾವ ಬೀರಿದ್ದು ಜಾರಕಿಹೊಳಿ ತಂತ್ರ. ತಂದೆ ಇಲ್ಲ, ನಮ್ಮ ತಂದೆ ಜಗದ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ. ನಮ್ದು ಏನೂ ಅಲ್ಲ. ಧನ್ಯವಾದಗಳು ನಮಸ್ಕರಿಸುತ್ತಾ ಅವರ ಹಣೆ ಮಾಡಿದ ನಮಸ್ಕರಿಸಿ ಅಂತ ಹೇಳಿದ್ದಾರೆ. ಮಾಡಲೇಬೇಕಲ್ರಿ, ಎಲ್ಲ ಮುಂದುವರಿಸೋ ಸಮ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ರಣತಂತ್ರ ಸಕ್ಸಸ್ ಆಗಿದೆ. ಮತದಾನಕ್ಕೂ ಮುನ್ನ 10 ದಿನಗಳ ಪ್ರಚಾರದ ಜವಾಬ್ದಾರಿಯನ್ನ ಸಾಹುಕಾರ್ ಹೊತ್ತಿದ್ರು. ಅಹಿಂದ ಮತಗಳನ್ನ ಸತೀಶ್ ಜಾರಕಿಹೊಳಿ ಒಗ್ಗೂಡಿಸಿದ್ರು. ಗ್ರೌಂಡ್ ಲೆವೆಲ್ನಲ್ಲಿ ಸತೀಶ್ ಟೀಮ್ ವರ್ಕೌಟ್ ಮಾಡಿತ್ತು. ಆದ್ರಿಂದ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಎಲ್ಲ ಕೂಡಿಸಿ ಕಳೆದು ಕೊನೆಗೆ ಗೆಲುವು ನಮ್ಮದೇ. ಸಂಘಟಿತ ಪ್ರಯತ್ನ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಒಗ್ಗೂಡಿನಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ, ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸಗಳು, ಮೇಟಿಯವರ ಸೌಜನ್ಯ ಮೂರ್ತಿ ಆಗಿ ಇಲ್ಲಿ ಜನರ ಜೊತೆ ಬೆರೀತಕ್ಕಂಥ ವ್ಯಕ್ತಿಯ ಭಾವನೆಗಳನ್ನ ಜನ ಅರ್ಥ ಮಾಡಿಕೊಂಡು ಆ ಕುಟುಂಬಗಳಿಗೆ ಅವಕಾಶ ಕೊಡ್ತಕ್ಕಂಥದ್ದು. ಸದ್ಯಕ್ಕೆ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಕಾಂಗ್ರೆಸ್. ಒಂದು ಕ್ಷೇತ್ರದಲ್ಲಿ ಪ್ರಯಾಸಪಟ್ಟು ಗೆಲುವು ಸಾಧಿಸಿದ್ರೆ ಮತ್ತೊಂದು ಕ್ಷೇತ್ರದಲ್ಲಿ ನಿರಾಯಾಸವಾಗಿ ಗೆಲುವು ಕಂಡು ಬಿಜೆಪಿ ಆಸೆಗೆ ತಣ್ಣೀರು ಎರಚಿದೆ.